ಹ್ಞೂ ಗೊತ್ತಾಗಿರೋದಲ್ಲ. ಹೆಂಗಿದ್ರು ಗಾಡಿ ಎಲ್ಲ ಕೀಳ ಬಿಚ್ಚಿ ಇಳಕ್ಲ ಇಳಿಸ್ಲಿಕ್ಕೆ ಹಚ್ಚೇ ಇದೀನಿ ನಡೆದಾತ. Man is proceeding towards his own destruction. Man is proceeding towards his own destruction. ಮನುಷ್ಯನ ವಿನಾಶ ಅಂತ ಸಾಗಿಸುತ್ತ ಯಾವಾಗ ನೀತಿ ಇಲ್ಲ ಅಂಗಲಿಂದ ಕಟ್ಟಿಸದ. ಕೋರ್ಟು ಕಚೇರಿ ಮೊದಲು ಹೆಂಗಿದ್ವು, ಹಳ್ಳಿಯೂರೊಳಗೆ ನಮ್ಮ ಪಂಚಾಯತಿ ಸಿಸ್ಟಮ್ ಹೆಂಗಿತ್ತವ. ಹೆಂಗಿತ್ತು ಹೆಂಗಿತ್ರಿ. ಮಂತ್ರಿ ಪದ್ಧತಿ ಹೇಗಿತ್ತು. ಶಿವಾಜಿ ಕಾಲಕ್ಕೆ ರಾಷ್ಟ್ರ ಪ್ರಧಾನಮಂತ್ರಿ ಪದ್ಧತಿ ಹೇಗಿತ್ತು. ಚಾಲುಕ್ಯರ ಕಾಲಕ್ಕೆ ಹೆಂಗಿತ್ತು. ರಾಷ್ಟ್ರಕೂಟಕ್ಕೆ ಹೆಂಗಿತ್ತು. ಗೌರಿ ವಂಶದ ಕಾಲಕ್ಕೆ ಪಂಚಾಯತಿ, ಗೌರಿ ವಂಶದ ಕಾಲಕ್ಕೆ ಪಂಚಾಯತಿ ಆಡಳಿತ ಹೆಂಗಿತ್ತು. ರಾಜರ ಸಮಾನ ಅಧಿಕಾರಿ ಇದ್ದು ಎಷ್ಟು ಪ್ರಮಾಣಿತ ಮಾಡ್ತಿದ್ರು. ಅವರು ಆಜ್ಞೆ ಇಡೀ ಊರ ಪಾಲಿಸ್ತಿತ್ತು. ಅವರು ಹಿರಿಯ ಮಾಡಿದ್ದು ಭಾಷೆ ಎಷ್ಟು ಸಮಾನಿಸಿದೆ. ಭಾಷೆನ ಕೋರ್ಟ್ ಸುಪ್ರೀಂ ಕೋರ್ಟ್ ಅದಲ್ಲ, ನೀವು ಮಾಡಿದ್ದು ಅವನ ಭಾಷೆ ಮನಸ್ಸಿಲ್ಲ. ಈಗ ಏನು ಪಂಚಾಯತಿ ಕೋರ್ಟ್ ಅವಲ್ಲ, ಏನ್ ಮಾಡಿರಿ. ಮನೆ ಮುಂದಿನ ಅಂಗಳ ಎಷ್ಟು ಉಳಿಸ್ಕೊಂಡ್ರಿ. ರೋಡ್ ಬಂಡಿ ಬೇಕಾದ ಹಂಗ ಹೇಳಬೇಕು. ಈಗ ಹೆಗಲ ಮೇಲೆ ಕೂಡ ಹೊತ್ಕೊಂಡು ಹೋಗೋಂಗಿಲ್ಲ. ಎಷ್ಟು ಹಚ್ಚಿ ಮಾಡಿಕೊಂಡ್ರೆ ಕೆಲ ಓಣಿ ಒಳಗೆ ಹೆಂಗ್ ಮಾಡ್ಕೊಂಡ್ರಿ ಅಂದ್ರೆ ಹೆಂಗ್ ಮಾಡ್ಕೊಂಡ್ರೆ ಗೊತ್ತಾಗ್ತಿಲ್ಲ. ಹೆಂಗ್ ಮಾಡ್ಕೊಂಡ್ರೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಾನೆ ಬಂತು, ನಾ ಆಡ್ಸಾಡ್ಸು, ನೀನು ಆಡ್ಸಾಡ್ಸು, ನೀ ಆಡ್ಸಾಡ್ಸು. ಅದರಂತೆ ಸಚ್ಚಿದಾನಂದ ಬ್ರಹ್ಮನಿಗೆ ಚರಾಚರ ಜಗತ್ತು ಭಿನ್ನವಾಗಿಲ್ಲ. ಯಾಕೆಂದರೆ ಬ್ರಹ್ಮನು ಎಲ್ಲಕ್ಕೂ ಕಾರಣನಾಗಿರುವನು. ಆದ್ದರಿಂದ ಚೇತನದಿಂದ ಅವನ ಅನುಭವವು ಭಿನ್ನವಾಗಿರುವುದಿಲ್ಲ. ಅನುಭವದಿಂದ ಅಹಂ ಭಿನ್ನವಲ್ಲ. ಅಹಂದಿಂದ ಜೀವವು ಭಿನ್ನವಾಗಿಲ್ಲ. ಜೀವದಿಂದ ಮನವು, ಮನದಿಂದ ಇಂದ್ರಿಯಗಳು, ಇಂದ್ರಿಯಗಳಿಂದ ದೇಹವು, ದೇಹದಿಂದ ಜಡದೃಶ್ಯವಾದ ಜಗತ್ತು ಭಿನ್ನವಾಗಿರುವುದಿಲ್ಲ. ಜಗತ್ತಿನಿಂದ ಭಿನ್ನವಾದ ಯಾವ ಪದಾರ್ಥಗಳೂ ಇರುವುದಿಲ್ಲ. ದೃಶ್ಯಮಾನವಾದ ಜಗದ್ರೂಪಿ ಚಕ್ರವನ್ನು ಚಿನ್ಮಯ ಪರಮಾತ್ಮನು ಅನಾದಿ ಕಾಲದಿಂದ ತನ್ನ ಸಂಕಲ್ಪದ್ವಾರವಾಗಿ ಪ್ರವೃತ್ತಗೊಳಿಸಿರುವನು. ವಾಸ್ತವವಾಗಿ ಅವನು ಏನನ್ನೂ ನಿರ್ಮಿಸಿರುವುದಿಲ್ಲ. ವಿಭಾಗರಹಿತವಾದ ಸಚ್ಚಿದಾನಂದ ರೂಪವಾದ ಆಕಾಶವೂ ಸಹ ತನ್ನಲ್ಲಿ ತಾನೇ ಸ್ಥಿತವಾಗಿರುವುದು. ಅದರ ಹೊರತು ಬೇರೆ ಯಾವುದೂ ಇರುವುದಿಲ್ಲ. ಜ್ಞಾನಿಗಳು ಇಂದ್ರಿಯಗಳ ಹಾಗೂ ಮನದ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಏನೂ ಮಾಡದಂತೆ ಇರುವರು. ಶ್ರೀರಾಮ, ನೀನು ಆಕಾಶದಂತೆ ನಿರ್ಮಲನಾಗಿರುವೆ. ಬಹಿರಂಗದಲ್ಲಿ ವರ್ಣಾಶ್ರಮಾನುಕೂಲವಾದ ಆಚರಣೆ ಮಾಡುತ್ತಿರುವೆ. ಹರ್ಷ ಮತ್ತು ಈರ್ಷೆ ವರ್ಣಾಶ್ರಮವಾಗಿ ಆಚರಣೆ ಮಾಡ್ತೀವಿ ನಾವು. ವರ್ಣಾಶ್ರಮವಾಗಿ ಆಚರಣೆ ಮಾಡ್ತೀವಿ ನಾವು. ಇರುವಂತೂ ಆಕಾಶದಿಂದ ನಿರ್ಮೂಲವಾಗಿದೆ. ಇರಲಿ, ಈಗ
ವರ್ಣಾಶ್ರಮಕ್ಕಂತವ್ರಿಗೆ ಆಚರಣೆ ಮಾಡ್ತೀವಿ ಹಾಕಿ ಮನಾಗಿರುವ ಹಂಗಿಲ್ಲ ರೀ ನಮ್ಗೊಳೆ ಮಿತ್ರ ಇದ್ದವನು ಸುದ್ದ ನಾವು ಅವನ ತಲೆಗೆ ಬೋಳಿಸಿ ಗಂಟು ಹಾಕಿ ಅವನು ಉಯಿರು ಮಾಡ್ತೀವಿ. ನಮ್ಮ ಕೆಲಸ ಏನು ನಂಬಿದವನು ಕುಪ್ಪಿ ಕೊಯ್ದ ನಮ್ದು ಕೆಲಸ ಇದ ನಮ್ಮ ಪೂಜೆ. ನಂಬದವ ನೀವೇನು ಮಾಡ್ತಾನೆ ನಂಬದವ ನೀವೇನು ಮಾಡ್ತಾನೆ ನಂಬಿದವನ್ನ ನೀವೇನು ಮಾಡ್ತೀರೋ ನಂಬದ ಇದ್ದವನ ಏನ್ ಮಾಡ್ತೀನಿ ನಮ್ಮ ಕೆಲಸ ಏನು ನಂಬಿದವನ್ನ ಕುಟ್ಲಿಕ್ಕೆ ಹೋದ ಎಣ್ಣೆ ಕೆಲಸ ಇದ್ರಾಗ ಹಿಡಿದೈತಿ ಪೂಜೆ ಹೌದಲ್ರಿ. ಶಾಸ್ತ್ರ ಈಗ ನೋಡೋದ್ರಿ ಶಾಸ್ತ್ರ ಹೇಳಿಕ್ ಮಾಡೋದು ಒಳಗೆ ತಿರ್ಲಿಕ್ಕೆ ಮಾಡೋದು ಹಂಗ ಶಾಸ್ತ್ರದಿಂದ ನಡ್ಕೊಂಡ್ರೆ ಮನೆ ಅಂಗಳ ಗಟರ ದಾಟಿ 3 ಮಳೆ ಹಾಕಿ ಹೋಗ್ತಿತ್ತು. ನಡ್ಕೊಳ್ಳೋಣ ಸಂಗಪ್ಪ ಶಾಸ್ತ್ರ ಹೇಳಿಕ್ ಮಾಡಿದ್ರೆ ಮುಳುಗ ತಿರ್ಲಿಕ್ಕೆ ಮಾಡ್ಯಾರ. ಬೆಳ ಕೊಡಿ ಇದ್ದು ತಲೆ ಮ್ಯಾಗ ಶಲ್ಯ ಹೆಗಲ ಮ್ಯಾಗ ಶಲ್ಯ ಹಾಕೊಂಡು ದಾರಿ ಇಡಂತಿತ್ತು. ಯಾವಾರ 3 ಮನಿ 3 ಬಟ್ಟಿ ಮಾಡಿ ಬಂದಂತ ತಿಳ್ಕೊಳ್ಳೋದು ಮಟ್ ನೋಡ್ಕೋ ಅಂತಾರಿಲ್ಲ. ಮಟ್ ನೋಡ್ಕೋ ಗಡಿಗೆ ಅಂದ್ಬಿಟ್ಟು ಮುಂದೆ ಗುರ್ಸು ಯಾಕ್ರಿ ಕಲ್ಸೋದೇನು ಅದನ್ನು ಕಲ್ಸೋದು ವಕೀಲಿಕೆನೇ ಕಲ್ಸೋದು. 6 ಮಾರ್ಕ್ಸ ಹೆಸರಿಗೆ 6 ಮಾರ್ಕ್ಸ್ ಹೆಸರ ಮೇಲೆ ಅದಲ್ರಿ ಯಾರು ವೈಶಿಷ್ಟ್ಯ ಹೇಳೋದು ಒಬಿರಾಯನ ಕಾಲದ್ದು ಈಗಿನ ಕಾಲಕ್ಕೆ ಉಪಯೋಗ ಬರೋದಿಲ್ಲ. ಈಗಿನ ಕಾಲದ ಸತ್ಯಾಗಿ ಮತ್ತೆ ಬರೀಬೇಕು. ಈಗಿನ ಕಾಲದ ಸತ್ಯಾಗಿ ನೀವು ಒಂದು ಬರೀರಿ. ಬರೀತಾರಲ್ಲ ಹಿಡಿದ ಸಂವಿಧಾನ ತಿದ್ದುಪಡಿ ಆಗಿದೆ. ಸಂವಿಧಾನ ತಿದ್ದುಪಡಿ ಆಗಿದೆ. ಸಂವಿಧಾನ ಮಾಡ್ಯಾರಲ್ಲ ಅದರಂತೆ ಮತ್ತೆ ಇದು ತಿದ್ದುಪಡಿ ಆಗಿದೆ. ಅಲ್ಲ ಹೊಸ ಸಂವಿಧಾನ ಮಾಡ್ಯಾರ ಇವರು. ತಿದ್ದುಪಡಿ ಮಂದ್ ಓದ್ಲಿಕ್ಕೆ ಇಲ್ಲ ಈಗ ಅಂದ್ರೆ ಹೊಸ ಸಂವಿಧಾನ ಮಾಡ್ಯಾರ. ಈಗ ನೀತಿ ನಿಯಮ ಕಾಯ್ದೆ ಇದ್ದಿದ್ದಿಲ್ಲ ಇವ್ರಿಗೆ. ಇನ್ನವರು ಬಾಳೆ ಮಾಡ್ಲಿಕ್ಕೆ ಬರಲಿಲ್ಲ, ಇವ್ರು ಬಾಳೆ ಮಾಡ್ಲಿಕ್ಕೆ ಅಂತಾರೆ. ಇನ್ನವ್ರಿಗೆ ನಿಯಮ ಕಾಯ್ದೆ ಇದ್ದಿದ್ದಿಲ್ಲ. ಇನ್ನೇನು ಕಾಯ್ದೆ ಪೂಜೆಯನ್ನು ಪೂಜೆ ಅಧ್ಯಾತ್ಮ ಹೆಸರಿಗೆ ಬೇರೆ. ನಂಬಿದವನ್ನ ಗೊತ್ತಿರಲಿಲ್ಲ. ನಂಬದ ಇದ್ದವನ್ನ ಈಗ ಒಬ್ರಿಗೊಬ್ರು ನಂಬ್ತಾರೇನು? ಭಾಳ ಕಡಿಮೆ ಅಲ್ಲ. ಒಬ್ರಿಗೊಬ್ರು ನಂಬುದು ಸ್ಥಿತಿಗತಿ ಅದ ಈಗ. ಎಲ್ಲಾರು ತಮ್ಮ ಚಕ್ಕಟ್ಟು ಹೋಗ್ತಾರೆ ವ್ಯವಹಾರ. ಅದಕ್ಕೆ ಕೇಳಿದ್ದು, ಪ್ರಾಚೀನ ಕಾಲದ ಇತಿಹಾಸ ಓದ್ತೀರಿ, ಈಗಿನ ಕಾಲ ಇತಿಹಾಸ ಓದ್ತೀರಿ, ಈಗಿನ ಕಾಲ ಸ್ಥಿತಿ ನೋಡ್ತೀರಿ, ಯಾವಾಗ ಹೆಂಗಿತ್ತು ಈಗ ಹೆಂಗದ.
ಕಾಯ್ದೆ ಈಗ ಅವಾಗ ಕಾಯ್ದೆ ಭಾಳ ಇದ್ವು, ಈಗ ಭಾಳ ಅದಾವ. ನಾನು ಕರ್ತೃವಿರುವೆನು ಎಂಬ ಭಾವವಿರುವುದಿಲ್ಲವೋ, ಯಾವನ ಬುದ್ಧಿಯು ಸಂಸಾರ ಪದಾರ್ಥಗಳಲ್ಲಿಯೂ ಕರ್ಮಗಳಲ್ಲಿಯೂ ಲಿಪ್ತವಾಗುವುದಿಲ್ಲವೋ, ಆ ಪುರುಷನಿಂದ ಅಕರ್ಮಗಳು ಘಟಿಸಿದರೂ ಅವನು ಪಾಪಗಳಿಗೆ ಬಾಧ್ಯನಾಗುವುದಿಲ್ಲ. ಅವನ ಅಕರ್ಮಗಳು ಘಟಿಸೋದೇ ಇಲ್ಲ. ಸಾಧಕನ ಸಾಧನ ಸಿದ್ಧಿನ ಲಕ್ಷಣ. ಎದ್ದು ಸುಮ್ಮನೆ ಕೂಡಲಿಲ್ಲ. ರಜನಾಕ್ ಬಂದವರು ಯಾಕೆ ಮಾಡ್ತಾರೆ? ಹಾಳಾಗೋದು. ಜಾತ್ರೆ ಪಾತ್ರೆ ನಾವು ಎದಕ್ಕೆ ಕೊಡ್ತೀವಿ? ಚಂದ ಕೊಡ್ತೀವಿ. ಎಲ್ಲವರೆಗೂ ಬಿಟ್ಟಂಗ ಎಲ್ಲರೂ ಬಿಟ್ಟಂಗ. ನಾನ್ನೂರ ಮೊದಲನೇ ಸ್ನಾನ ಭಾಳ ಅಲ್ಲೇ ಮದುವೆ ಸ್ವಲ್ಪ ಓದಿದ್ರೆ ಅದು ಹೋಗ್ತಾರೆ. ಏನು ಹೋಗ್ತು, ತೇರು ಹೋಯ್ತು. ಒಂದು ವರ್ಷ ಈಗ ನಮ್ಮ ಪರಮ ಸಿಟ್ಟಪ್ಪನ ಮಗಳು ಪರವ ಯಾರಿನ ಈಗ ಈ ಸರಿ ಕೆಲಸ ತರಿಸೀನಿ, ಈ ಸರಿ ತೇರನ್ನ ಕೊಟ್ಟ, ಈ ವರ್ಷ ಏನಾರ ಮಾಡುವಲ್ಲ ಯಾಕೆ ಅಂತ ಹಠ ಹಿಡಿಕೊಡ್ಬೇಕು. ಆ ವರ್ಷ ಇನ್ಯಾಕೆ ಕೆಲಸಕ್ಕೆ ಹೋಗಿದ್ದಿ ಕೇಳ್ಬೇಕಾಗಿತ್ತು, ಕೇಳ್ಕರ್ಸ್ಬೇಕಾಗಿತ್ತು ಅಂತ. ಮತ್ತೆ ನಿಮ್ಗೆ ಅದ ವರ್ಷ ಕಡೆ ಆದ ಹಿಡಿಯುವಂಗ ನಿನ್ನ ಮಗ ಇಷ್ಟ ಮನೆಗೆ ಮಕ್ಕಳು ಮೊಮ್ಮಕ್ಕಳು ಕೂಡ್ಕೊಂಡು ಹಠ ಹಿಡ್ಕೊಂಡು ಕೂಡ್ತಾರೆ. ಮನೆಯಿಂದ ಆಗಲಿ ಬಾಳ್ಕೊಂಡು ಆಕಿ ಸಮಾಧಾನ ಮಾಡೋದು. ಶಬ್ದ ಸ್ಪರ್ಶ ಏನಾರ ಮಾಡುವಲ್ಲ ಯಾಕೆ ಅಂತ ಹಠ ಹಿಡಿಕೊಡ್ಬೇಕು. ಆ ವರ್ಷ ಇನ್ಯಾಕೆ ಕೆಲಸಕ್ಕೆ ಹೋಗಿದ್ದಿ ಕೇಳ್ಬೇಕಾಗಿತ್ತು, ಕೇಳ್ಕರ್ಸ್ಬೇಕಾಗಿತ್ತು ಅಂತ. ಮತ್ತೆ ನಿಮ್ಗೆ ಅದ ವರ್ಷ ಕಡೆ ಆದ ಹಿಡಿಯುವಂಗ ನಿನ್ನ ಮಗ ಇಷ್ಟ ಮನೆಗೆ ಮಕ್ಕಳು ಮೊಮ್ಮಕ್ಕಳು ಕೂಡ್ಕೊಂಡು ಹಠ ಹಿಡ್ಕೊಂಡು ಕೂಡ್ತಾರೆ. ಮನೆಯಿಂದ ಆಗಲಿ ಬಾಳ್ಕೊಂಡು ಆಕಿ ಸಮಾಧಾನ ಮಾಡೋದ್ರಿಂದ ಭಾಳ ಇಷ್ಟ ಒಂದಾಳೆ. ಆಕಿ ಸಮಾಧಾನದಿಂದ ಆಗಲಿ ಅದ ವರ್ಷ ಮುಗೀತು. ಹುಡುಗಿ ಕೆಟ್ಟ ಹ್ಯಾಂಗೆ ಮುಗೀತು. ಆಯಾ ಊರಾಗ ಎಲ್ಲೆಲ್ಲಿ ಹಂಗಿಕ್ಕೆ ಇವರು ವ್ಯವಸಾಯ ಮಾಡಿದ್ರು. ಯಾಕಪ್ಪ? ಹಾಂ, ನಮ್ಮ ಕೆಲಸ ಅಲ್ಲ. ಹಾಂ ಹಾಂ, ಈ ಸರಿ ಅವ್ರು ಬರೀಬೇಕು. ನಮ್ಮ ಮಾದೇವೇಗೌಡರು ಅವರ ಹೇಳಿದರು, ಸರಿ ಬಂದಂತೆ ಆಗ್ತಿಲ್ಲಪ್ಪ ಹಿಂಗೆಲ್ಲ ನೋಡು, ಕೆಲಸದಾಗೆಲ್ಲ ಖರ್ಚು ಯಾರ್ಯಾರು ಆಗ್ತದಪ್ಪ, ವಿಚಾರ ಮಾಡಿ ನೋಡು. ಒಳ್ಳೆ ಅಣ್ಣಾರನ್ನ ಕೇಳ್ಕೊಂಡು ಬರ್ತೀನಿ. ಅಣ್ಣಾರೇ ಶಿವಮೂಡ ಅವನಾರೇ ಅವನು ಆಗ್ತದೆ. ಏನು ಬೇಕು ಹೇಳ್ತೀನಿ, ಈ ಬಟ್ಟಿದೆಲ್ಲ ಅವನ ವಿಚಾರ ಏನು ಮಾಡ್ಕೊಂಡು ಬಂದು ಹೇಳ್ದ. ಹೆಂಗೆ ಹೇಳ್ತಾರೆ ಹಂಗೆ ಕೇಳಪ್ಪ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಬಟ್ಟಿದ್ ಮಾಡು. ಎಲ್ಲಿ ಪ್ರಾಣಿಗಳಿಗೆ ಹೊರತಿರ್ತದೆ, ನಿನಗೆ ಎಲ್ಲಿ ಬೇಷ ಅನಿಸ್ತದೆ ಅಲ್ಲಿ ಅನ್ನ ಕೊಡು, ನೀರು ಕೊಡು, ಅನ್ನ ನೀರು ಕೊಡು. ಕೆಲಸಕ್ಕೆ ಬಂದ್ವಿ ಅಂತ ನಾನಂತ ಅವ್ರು ಹುಂಡಿಯಾರು ಬಂದು ತಿಂದ್ರೆ ಏನು ಬಂತೀನಿ ಯಾಕೆ ಕೇಳಿ ಒಂದು 100 ಡೋಳು ತರಿಸಿ, 100 ಕಾಳ ತರಿಸಿ ಬಡಿದ್ರು, ಬಡಿದ್ರು, ನಡೆದ್ರು. ಏನು ಬಂತು? ಆವಡ್ದಾಗ ಅದು ಈ ಬಂಗ್ಲೆದಾಗ ಎಲ್ಲ ಜನ ಸಮಯ ಇದ್ದಾಗ ಎದ್ದಿಂದ ಹೇಳ್ಬಿಡ್ತಾರೆ. ಏನು ಮಾಡಿದೆಯಾ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಪ್ಪ ಅಂತ ಹೇಳ್ಕೊಂಡು ಅಣ್ಣ ಹೇಳಿ ಇಲ್ಲಿ ಬಿಟ್ಟೆ ನಾವು ನಮಸ್ಕಾರ ಮಾಡಿಬಿಟ್ವಿ. ಈ ವರ್ಷ ಸಂಕ್ರಮಕ್ಕೆ ಮಾಡಲಿ. ಹಾಂ ಏನು ಕೊಟ್ಬಿಟ್ರು. ಯಾಕೆ ಮಾಡ್ಕೋಲ್ಲ, ಮಾಡಿಸಿದ್ದದ ಮೊರಾವಟಿ ಮಾಡೋದು ಯಾಕೆ ಕೊಟ್ಬಿಟ್ಟಿದ್ದೆ. ನಮ್ಮ ಕಿಟಕಿ ಕಿಟಕಿ ಹಾಗೆ ಕೊಡ್ತದ ಕಿಟಕಿ ಆಶ್ರಮದ ಕಿಟಕಿ ಬಾಗಲ ಮಾಡ್ತಂತ ಹೇಳ್ಬಿಟ್ಟು ಮಾಡ್ಯಾರಂತ. ಏನು ಈ ಅದಕ್ಕೆ ಪರ ಐತೆ ಕೆಲಸ ಆಯ್ತು ಅಲ್ಲಿ
ಬ್ರಹ್ಮಜಿಜ್ಞಾಸ ನಡೀಲಿಕ್ಕೆ ನೆರಳು ಚಾಟು ಆಯ್ತು. ಈಗ ನೋಡಿ, ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಇದು ಮಾಹಿತಿ ಇರೋದಿಲ್ಲ. ನೀವು ತಪ್ಪು ತಿಳುವಳಿಕೆ ಮಾಡ್ಕೋತೀರಿ. ಯಾಕೆಂದ್ರೆ ಶ್ರಾವಣದ ಸಂಪರ್ಕ ಇಲ್ಲ, ಅವ್ರು ಸೇರಿಬಿಟ್ಟು ಭಾಳ ಸಾತು. ಶ್ರಾವಣದ ಸಂಪರ್ಕ ಇಲ್ಲ ನಿಮಗೆ. ಹಾಗೆ ರಂಜನದೊಳಗೆ ಬಿದ್ದುಬಿಟ್ರೆ ಸಾಕ್ಷಿ ಬಣ್ಣದ ರಂಜನೆಗೆ ಬಿದ್ದರೆ ಇಟ್ಟಿರ್ತಾರಲ್ಲ ಬಣ್ಣದ ಅರ್ಬಿ, ಯಾರು ಬಿದಿರಿನ ನಿಲ್ಲಿಸಿ ಕೆಟ್ಟಿಬಿಟ್ರೆ ಆ ಬಣ್ಣದ ರಂಗಿಗೆ ಬಿದ್ದರೆ ಅವ್ರು ಮತ್ತೆ ಯಾಕೆ ನೋಡ್ಲಿಕ್ಕೆ ಏನು ಹೇಳ್ತೀವಿ, ಕೂಡು ಸುಮ್ಮನೆ ಇರ್ರಿ, ಕಡೆ ಮಾತು ಹೇಳ್ತೀವಿ, ಒಂದು ಸುಮ್ಮನೆ ಕೂಡ್ರಿ ಅಂತ ಹೇಳಿದ್ರಂತ ಹೇಳ್ತಿ. ಸುಮ್ಮನೆ ಆಗಲಿಲ್ಲ. ಎಷ್ಟಾದೂರು ಹೇಳಿದ್ರು, ಇಂಥವ್ರು ಹೇಳಿದ್ರು, ಏನಾದ್ರು ಕೇಳಿ ಇನ್ನೇನೋ ಹೇಳ್ತಿದ್ರು. ಹಾಳಾಗಿ ಹೋಗ್ರಿ, ನೀವು ಹಾಳಾಗಿ ಹೋಗೋ ದಾರಿನೇ ಹಿಡಿದ್ಬಿಟ್ರಿ ಅಂತಂದ್ರೆ ಹಾಗಾಗಿದೆ. ಅದಕ್ಕೆ ನಿಮ್ಮಿಂದ ನೀನೇ ಈ ಪೂಜೆ ಹಿಡ್ಕೊಳ್ಳೋದು. ಎರಡನೇದ್ರ ಆಯ್ತು ಕೈ ಈಗ ಅನುಭವ ಮಾಡಿದ್ರೆ ಅವ್ರಿಗೆ ಹೆಂಗೆ ಆಗ್ತದೆ. ಯಾಕಂದ್ರೆ ಎಣ್ಣೆದವ್ರಿಗೆ ನೋವು ಮಾಡಬೇಡ, ಮಾಡಿ ಶೀತ ಮಾಡಿ. ನಿನ್ನಿಂದ ನೀನೇ ಹಿಡ್ಕೊಳ್ಳೋದು ಈ ಪೂಜೆನ. ಯಾಕಂದ್ರೆ ನೀವು ಬಿಡ್ತದೆ ಇಲ್ಲಿಗೆ ಯಾರಿಗಾರು ಬೈದು ನನಗೆ ಬೈತಾರೆ, ನೀವು ಬಿಡ್ತದೆ ಇಲ್ಲಿ. ಯಾರಿಗಾರಿಗೆ ಕೆಡಕ್ ಮಾಡ್ತಾರೆ, ನನಗೆ ಅವ್ರು ಕೆಡಕ್ ಮಾಡ್ತಾರೆ ಗೊತ್ತದೆ ಇಲ್ಲಿ. ಎಲ್ಲರಿಗೂ ಗೊತ್ತದ. ಆಮೇಲೆ ನಿನ್ನಿಂದ ನೀರೇ ಪೂಜೆ ಹಿಡಿಯೋದು ಗೊತ್ತಾಗಿ ಇನ್ನೊಬ್ಬರು ಹೇಳೋ ಕಾರಣ ನಾವೇ ನೀವು ಪೂಜೆ ಹೇಳಕ್ ಬಂದಿಲ್ಲ, ಏನು ಮಾಡಕ್ ಬಂದಿಲ್ಲ. ನಿಮ್ಮಿಂದ ನೀವೇ ಪೂಜೆ ಹಿಡ್ಕೊಂಬೋದು, ನೀವೇ ಮಾಡೋದು. ನನ್ನ ಮದುವೆ ಮೆಟ್ಲ ಕಡೆ ಮೆಟ್ಲು ತ್ರಿಕಾಲವಾದ್ಯ ಆಗ್ತದೆ. ಎಲ್ಲರಿಗೂ ಮಾನವ ಮಾತ್ರ ಮುಖ್ಯ, ಇತರಲಿ ಮಾನವ ಮಾತ್ರ ಭೇದಿಲ್ಲ ಈಗ. ಇದೇನೇನ್ರಿ ಚಾಟಿಗೂ ಅವರು ಅದು 20-30 ಜನರು ಒಳಗೆಟ್ಟೆ ನಿಂತ್ಬಿಟ್ರು. ಹಿಂಗರ್ಕಿಗೆ ಬಂದರು, ಅಲ್ಲಿ ಏನು ಕೆಲಸ ಸೇವೆ ಮಾಡೋದು ಎಲ್ಲ ಮಾಡ್ತಿದ್ರು. ಇಂಥದಕ್ಕೆ ಅಲ್ಲಿಂದ ಇಲ್ಲ. ಅವರ 24-25 ಜನರಿದ್ದಾರೆ. ಭಾಳ ಆಗ್ರಹ ಮಾಡಕತ್ತಿದ್ದಾರೆ. ಯಾಕೂ ಭಾಳ ಆಗ್ರಹ ಮಾಡ್ತಾರೆ, ಹಂಗೆ ಹಿಡಿಯಪ್ಪ ಅಂತ ನಿಮ್ಮ ಪೂಜೆ ನೀವೇ ಹಿಡಿಯೋದು, ನಾವಂತ ಯಾವ ಪೂಜೆ ಹೇಳೋದಿಲ್ಲ. ಅರ್ಧ ರಂಜನಾನು ಹೋತ, ಅರ್ಧ ರಂಜನಾನು ಹೋತ. ಯಾವ ಬರಾಬರಿ ಅವಾಗ ಹೆಸರು ಬರಾಬರಿ ಇದಾವ. ದೇವನಗೌಡನು ನಾವು ಬರಾಬರಿ ವಿಜಯ ಅದಲ್ಲ. ನಡೀತು. ಏನು ನಾನು ಹೇಳುವವನೇ ಏನ್ರಿ, ನಾ ತೋರ್ಸಿಗೆ ಹೋಗ್ತೀನಿ. ಅಲ್ಲಿದ ಬಾ, ಇಲ್ಲಿದ ಬಾ, ಹೌದಲ್ರಿ, ಅಲ್ಲಿ ಸಿಗ್ತದ ಬಾ, ಇಲ್ಲಿ ಸಿಗ್ತದ ಬಾ ಅಂತೇಳಿ ಹೇಳೋನ. ನಾ ಏನು ಹೇಳ್ತಾನ, ಸಪ್ತಋಷಿ ಮಾವಾಕ್ಯದ ಅರ್ಥ ಹೇಳ್ತಾನೆ, ನಿನ್ನಲ್ಲೇ ಅದು ಅಂತ ಹೇಳ್ತಾನ, ದಶಮಹಾತ್ಮಸಿ ಅಂತ ಹೇಳ್ತಾನ. ಮತ್ತೆ ಇಲ್ಲಿ ಅಲ್ಲಿದನ ಬಾ ಹತ್ತಿದವ, ಇಲ್ಲಿದನ ಬಾ ಹತ್ತಿದವ ಅಂತ ಹೋದ್ರೆ ಹೇಳೋಣ. ಅಲ್ಲಿ ಕರ್ಕೊಂಡು ಅಲ್ಲೇನೋ ಅಲ್ಲಿ ಇದನ್ನ ಮಾಡ, ಅಲ್ಲಿ ಸಿಗ್ತದೆ, ಇಲ್ಲಿ ಅದನ್ನು ಮಾಡು, ಅಲ್ಲಿ ಇದನ್ನು ಮಾಡು, ಇಲ್ಲಿ ಅದು ಮಾಡು, ಅಲ್ಲಿ ಇದನ್ನು ಮಾಡು, ಅದನ್ನ ಸಿಗ್ತದೆ. ಹೇಳೋನ ಮಾಡ್ಲಿಕ್ಕೆ ಹತ್ತೋದು, ಹೇಳೋವನ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗೋದು.
ನಾನೇ ಮಾಡವ ಹೇಳವ ನಾನೇ ಹೇಳವ ತೋರ್ಸಕ್ಕೆ ಹೋಗವ ಹೌದಲ್ರಿ. ಅಂದರಿಂದ ಹೇಳೋವ ತನ್ನ ಅನುಭವದಲ್ಲಿ ನಂಬಿರೋದನು ನಂಬಿರೋದನು ನಂಬಿಗಿಲ್ರಿ. ನಂಬಿದ ತೋರ್ಸಕ್ಕೆ ಹೋಗ್ತಿದ್ದೆ. ತನ್ನ ಅನುಭವವನ್ನು ತಾನು ನಂಬಿಕೊಂಡಿದ್ದಂತಂದ್ರೆ ಎಣ್ಣೆ ಕಡೆಗೆ ತೋರ್ಸಕ್ಕೆ ಹೋಗ್ತಾವೆ. ರೂಢಿಯೊಳಗೆ ಮಾತಾಡ್ತೀವಿ ಅರುವತ್ತು ಪ್ರತಿಯೊಂದು ಗ್ರಾಮಗಳು ಅಲ್ಲಿ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳ್ತಿರಲಿಲ್ಲ ಯಜಮಾನ್ರೆ. ತನ್ನ ಬಿಟ್ಟು ದೇವ್ರು ಎಲ್ಲಿ ತೋರಿಸ್ತೀರಿ ನೀವು, ನಿಮ್ಮನ್ನು ಬಿಟ್ಟು ದೇವ್ರು ತೋರಿಸ್ತೀರಿ ಅಂತ. ಮತ್ತೆ ನಿಮ್ಗೆ ದೇವ್ರು ತೋರಿಸ್ತೀರಿ ಮಾತ್ರ ದೇವ್ರಿಗೆ ಕರ್ಕೊಂಡು ಹೋಗ್ತಿರಲ್ಲ. ನಾ ಹೇಳೋನೇ ನಾ ಕರ್ಕೊಂಡು ಹೋದ್ರೆ ನಾವು ಮಾಡಿ ದೇವರು ನಿರ್ಣಯ ಕೊಟ್ಬಿಟ್ರೆ ಅವ್ರು ಯಾರು ಆ ಕಾರಣ ತಂದು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಹೌದಲ್ರಿ? ಅದ ಕಾರಣ ಜಾಣನಾದಂಥ ಏನ್ ಮಾಡ್ಬೇಕು ಹಂಗಿದ್ರೆ ಅದು ಮೊದಲು ತಾನು ಯಾರು ಅಂತ ಕಳ್ಕೊಬೇಕಿಲ್ರಿ. ತಾನು ಯಾರು ಅಂಬುದು ತಿಳ್ಕೊಬೇಕ. ಅದಕ್ಕೆ ಧೀರನಾದಂಥವ ಏನ್ ಮಾಡ್ತಾನೆ, ಕಶ್ಚಿತ್ ಧೀರ ಅಮೃತತ್ವ ಮೀಕ್ಷನ್ ಯಾವತ್ತೂ ಆತ್ಮಾನಂದ ಅರ್ಥನ್ನೇವ ಪಶ್ಯತಿ. ಯಾವ ಒಬ್ಬ ಧೀರ ಅಮೃತವನ್ನು ಹೊಂದಬೇಕು ಅಥವಾ ಎಲ್ಲ ಆತನೇ ಸ್ವರೂಪವನ್ನು ಹೊಂದಬೇಕು ಅಂತ ಇಚ್ಛೆ ಮಾಡಿ ತನ್ನ ಜ್ಞಾನ ದೃಷ್ಟಿಯನ್ನು ಹಿಂತಿರುಗಿ ತನ್ನೊಳಗೆ ತಾನು ನೋಡಿಕೊಂಡು ತನ್ನ ದೇವತ್ವವನ್ನು ಕಾಣ್ತಾನೆ. ದೇವ ಅಂದ್ರೆ ಜ್ಞಾನ. ಸಂಸ್ಕೃತದ ಮೇಲೆ ದೇವ ಅಂತಂದ್ರೆ ದೇವ ಅಂದ್ರೆ ಜ್ಞಾನ. ಪ್ರಕಾಶ ಜ್ಞಾನ. ಅರಿವು ತನ್ನಲ್ಲಿ ಅದನು ಹೊರಗದನು ತನ್ನಲ್ಲಿ ಅದ. ಅರಿವು ಎಲ್ಲಿಂದ ತಗೊಂಡ್ಬಂದ್ರೆ ನೀವು ನಿಮ್ಮ ಮೆರುವನ್ನು ನೀವು ಎಲ್ಲಿಂದ ತಗೊಂಡು ಬಂದ್ರೆ ಎಲ್ಲಿ ಕರಿಬೋದು, ತರ್ಲಿಕ್ಕೆ ಬರುವಂಗಿಲ್ಲ, ಕಳಿಸ್ಲಿಕ್ಕೆ ಬರುವಂಗಿಲ್ಲ. ಆಗಲೇ ಒಂದು ಭಾಷಣದ ಮೈತದೆ, ಆನಂದ್ ತಯಾರು ಮಾಡಿ ಕಳಿಸ್ಕೊಟ್ರಿ, ನಮ್ಮ ಹತ್ತಿರ ಹೋಗ್ತಿದ್ರೆ ಅಷ್ಟ ಹೋಯ್ತು. ಅವ್ರ ಸಾಹೇಬ್ರು ಜಡ್ಜ್ ಸಾಹೇಬ್ರು ಅಲ್ಲ ಬೆಂಕಿ ಹೋಗಿ ಕೇಳಿದ್ರಲ್ಲ, ಹೋಗ ಜಡ್ಜ್ ಸಾಹೇಬ್ರು ಬಂದಿದ್ರು ಧಾರವಾಡದಾಗ ತೋರಿಸಿ ಬಂದಾಗ, ಯಾಕೆ ಸಾಹೇಬ್ರೆ ಮತ್ತೆ ನಮ್ದು ಪಾರ್ಸಲ್ ಬಂದು ನೀವು ಬಿಡಿಸ್ಕೊಳ್ಳಿ ಕೊಡ್ತೀರೋ ಕೊಡ್ತೀವಿ ಅಂತ ಹೇಳಿ ಆಗಲೇ ಮೇಯ್ತಲ್ಲ. ಕಾರಣ ಅದನ್ನು ಕಳಿಸ್ಲಿಕ್ಕೆ ಬರುವಂಗಿಲ್ಲ, ಕೊಡ್ಲಿಕ್ಕೆ ಬರುವಂಗಿಲ್ಲ, ತನ್ನೊಳಗೆ ತಾ ಅನುಭವ ಮಾಡಿ. ಯಾಕಂದ್ರೆ ಮೂಲ ಕಾರಣ ಅದಲ್ರಿ, ತನ್ನೊಳಗೆ ತಾ ಅನುಭವ ಮಾಡಿಕೊಂಡಾನ, ತನ್ನೊಳಗೆ ತಾ ಅನುಭವ ಮಾಡ್ತಾನೆ. ಅದ್ರಲ್ಲಿ ನಿನ್ನೊಳೆಯುವುದು ಸತ್ಯ ಪದವು ಇದನ್ನ ಅನುಭವದಿಂದ ನೋಡಿದ ಜೀವನೇ ನೀನಹೇ ಮುಕ್ತ. ಹೌದಲ್ರಿ? ನಿನ್ನೊಳೆಯುವುದು ಸತ್ಯ ಪದವು ಅದನ್ನು ಅನುಭವದಿಂದ ನೋಡುವಂತಾರವು. ಯಾಕೆ ನಾವು ಅನುಭವದಿಂದ ನೋಡಿವಿ. ಮೊದಲ ಯಾವ್ದು ಅನುಭವ ನೋಡ್ಬೇಕಾಗ್ತದೆ. ಕಣ್ಣಿಗೆ ನೋಡು ದಿನಸುಗಳನ್ನು ಕಣ್ಣಲ್ಲಿ ನೋಡ್ಬೇಕಾಗ್ತದೆ. ನಾಲಿಗೆಯಲ್ಲಿ ನೋಡು ನಾಲಿಗೆ ತಿಂದು ನೋಡು, ಮೂಸಿ ನೋಡು, ಕೇಳಿ ನೋಡು, ಆವಾಗ ಇಂದ್ರಿಯಗಳಿಗೆ ಇದು ಇಂದ್ರಿಯದ ಕೆಲಸ ಇದೆ. ಈ ಅನುಭವದಿಂದ ನೋಡಂತ ಸತ್ಯ ಪದವು ನಿನ್ನೊಳೆಯುವುದು, ಅನುಭವದಿಂದ ನೋಡು ನೀನು. ಈ ಅನುಭವದಿಂದ ನೋಡುವಂತ ನೀವು ಕಡಿಯಲ್ಲಿ ನೋಡ್ಲಿಕ್ಕೆ ಹೆಂಗಿರ್ತೀರಿ? ಅನುಭವದಿಂದ ನೋಡುವಂತ ಮತ್ತೆ ಆ ಅನುಭವದಿಂದ ಮೊದಲು ನೋಡ್ಕೊಂಡ ಈ ಆನಂದವಂತ ಆರಾಮನ್ನು ಸುಖವನ್ನು ಅನುಭವದಿಂದ ನೋಡ್ಕೊಂಡಾನು, ಕಣ್ಣು ಮೂಗು ಟಿವಿಯಿಂದ ನೋಡ್ಕೊಂಡನು, ಅನುಭವದಿಂದ ನೋಡ್ಕೊಂಡ. ಅದಕ್ಕೆ ಅವರ ಅನುಭವದಿಂದ ನೋಡ್ಕೊಳ್ಳೋದು ಹೇಳ್ತಾರೆ. ನೀ ಹ್ಯಾಂಗೆ ನೋಡ್ಕೊಂಡಿದೆ ಅದ ರೀತಿ ನೋಡ್ಕೊಳಪ್ಪ ಯಜಮಾನ ಅಂತಾರ.
ನಾವೇನು ಬದಲಿ ಏನು ಹೇಳುವುದಿಲ್ಲ, ನೀ ಹ್ಯಾಂಗೆ ನೋಡ್ಕೊಂಡಿದ್ರ ಅದೇ ರೀತಿ ನೋಡ್ತೀವಿ. ನಿಮ್ಮ ಜ್ಞಾನ ದೃಷ್ಟಿಯನ್ನು ಬೇರೆ ಹಾಕಿ ಏನೇನು ಹಿಂದಿಗಳ ಮುಖಾಂತರ ನೋಡ್ಕೋತ ಮಾಡ್ಕೋತ ಅಲ್ಲಿ ಸಿಕ್ತದೆ ಇಲ್ಲಿ ಸಿಕ್ತದೆ ಹೊರಟಿದಲ್ಲ, ಅದು ನೀನು ಬರಿಯೋ ಹೊರಟಿವಿ. ನಿನ್ನ ಅರಿವಿನಿಂದ ನೀನು ಹೊಳ್ಳಿ ತಿರುಗಿ ನಿಂತು ನೀನು ಅನುಭವವಾಗಿ ನೋಡ್ತೀವಿ. ಹೌದಲ್ರಿ? ಅದಕ್ಕೆ ಶ್ರುತಿ ಹೇಳ್ತು, ಯಾವೃತ್ತ ಚಕ್ಷು ಆತ್ಮನೀಯ ಆತ್ಮಾನಂ ಪಶ್ಯತಿ ಕಶ್ಚಿತ್ ಧೀರ. ಹೇಳುವುದು ಈಗ ಕೇಳುವುದೇನು, ನಿಮ್ಮ ತನ್ನ ತಾವು ನೋಡ್ಕೊತ ಹೋಗೋದು ಹೊರತಾಗಿ ಹೊರಗೆ ಈ ಹೇಳಿಕೊಳ್ಳೋ ಕಾಲಕ್ಕೆ ಪುಣ್ಯಾತ್ಮರು ತಮ್ಮೊಳಗೆ ತಾವು ನೋಡ್ಕೊಂಡು ಹೌದು ಚಕ್ರ ಹೊಳಿತು ಅಂದ್ರೆ ಮುಗಿದ ಹೋಯ್ತು. ಇರೊಳಗೆಷ್ಟೋ ಪುಣ್ಯಾತ್ಮರು ಇರ್ಬೋದು, ಇಲ್ಲ ಅಂತ ಹೇಳಿಕೊಡ್ಬೋದು. ಹಾಗೆ ಹೇಳ್ತೀನಿ. ಯಾಕಂದ್ರೆ ನೆನಪು ಮಾಡ್ಕೊತ ಹೋಗೋ ಕಾಲಕ್ಕೆ ಕೆಲವರಿಗೆ ನೆನಪಾಗ್ತದೆ, ಆಗುದಿಲ್ಲ ಅಂತ. ಅದಕ್ಕೆ ಶ್ರವಣ ಎಲ್ಲರಿಗಿಂತ ಹೆಚ್ಚಿನ ಶ್ರೇಷ್ಠ ಸಾಧನ ಅಂತ ಹೇಳಿ ಅಲ್ಲಿ ಬಂದು ಅಲ್ಲಿ ಕೆರೆಗೊಂಡು ನಿಲ್ಲಬೇಕಾದ್ರೆ ಮನದಲ್ಲಿ ಅಭ್ಯಾಸ ಮಾಡಬೇಕು. ಉತ್ತಮದ ಅಧಿಕಾರಿ ಇದ್ದವರಾದ್ರೆ ಈ ಶ್ರವಣ ಮಾತ್ರೆಯಿಂದ ಸಕೃತ್ಯಾರ ಮಾತ್ರೆಯಿಂದ ಆತ್ಮಲಾಭ ಆಗಿರ್ತದೆ. ಇರಲಿಲ್ಲ ಅಂತ ಹೇಳಿ ಬರೋಂಗಿಲ್ಲ. ನಾನಂದಿದ್ರು ಯಾರು ಇಲ್ಲ ಅಂತ ಹೇಳಿ ಹೋಗುವುದೇ ಇಲ್ಲ. ನಾ ತಿರುಗಿ ಎಲ್ಲರೂ ಅವರ ನೀವು ಬಂದವರೆಲ್ಲರೂ ದೇವರ ಅಂತ ಹೇಳ್ತಾರೆ. ಪುಟ್ಟರೆ ಹೇಳಿದ್ರು, ಧಾರವಾಡದಾಗ ಹೇಳಿಲ್ಲ, ಧಾರವಾಡದಾಗ ನೀವೆಲ್ಲ ಋಷಿಗಳಂತೆ ಮನಿಲ್ಲೇ ಹೇಳಿದ್ರು. ಹೌದು, ಮನಿಲ್ಲೇ ಹೇಳಿದ್ರು. ಸಂವತ್ಸರ ಒಂದು ಕಡೆ ಹೋಗಿದ್ವಿ, ಒಂದು ದಿವಸ ಕರ್ಕೊಂಡು ಬಾ ಹಾಗೆ ನೋಡಿ ಕರ್ಕೊಂಡು ಹೋಗಿದ್ವಿ. ನಾ ಹೇಳಿದವ್ರಿ, ಏನು ಹೇಳಿದ್ರಿ, ಎಷ್ಟು ದೇವ್ರು ಬಂದಾಗ ಇವತ್ತು ಭಾಳ ಚಲೋ ಆಯ್ತು, ದೇವ್ರ ಪೂಜೆ ಮಾಡ್ಲಿಕ್ಕೆ ಭಾಳ ಅನುಕೂಲ ಆಯ್ತು. ಇವತ್ತು ಸಾಮಗ್ರಿ ಅಂತೂ ನಮ್ಮಲ್ಲಿ ಅದ ದೇವ್ರ ಪೂಜೆ ಮಾಡಲಿಕ್ಕೆ, ಶಿವ ದೇವ್ರನ್ನೂ ಪೂಜೆ ಮಾಡ್ತೀನಿ ಇವತ್ತು. ಮತ್ತು ನಾನು ಎಷ್ಟು ಭಾಳ ದೇವ್ರು ಸಿಕ್ಕ ಪೂಜೆ ಮಾಡ್ಲಿಕ್ಕೆ ಅಂತ ಬಂದೀನಿ. ನೀವು ದೇವ್ರು ಹೌದು ಮತ್ತು ಅಲ್ಲೋ ನೋಡ್ರಿ ಅಂತ ಹೇಳಿ. ಹೌದಾ, ದೇವ್ರ ಪೂಜೆ ಮಾಡ್ಲಿಕ್ಕೆ ಬಂದೆ ನಾನು. ನಾವೊಬ್ಬ ಪೂಜಾರಿ ಭಾಳ ಆಗ್ರಹ ಮಾಡಿ ಅವ್ರು ಕರ್ಕೊಂಡು ಬಂದಾರೆ, ಹಂಗೆ ಯಾಕೆ ಹೋಗು ಅಂತ ಬಂದೀನಿ ನೋಡ್ರಿ. ಮತ್ತೆ ಈಗ ದೇವ್ರ ಪೂಜೆ ಮಾಡ್ತೀನಿ, ದೇವ್ರು ಹೌದಲ್ಲೋ, ನೀವು ದೇವ್ರು ಹೌದಾ ನಾ ಪೂಜೆ ಮಾಡ್ತೀನಿ, ಅಲ್ಲ ಅದು ಯಾಕೆ ಪೂಜೆ ಮಾಡಲಿ? ನೀವು ದೇವ್ರು ಹೌದಲ್ಲ, ಈಗ ಹೇಳ್ರಿ ನೀವೇ ಎಲ್ಲಾರ ಹೌದಲ್ರಿ? ಹಂಗಾಗಿ ನಿಮ್ಗೆ ಪೂಜೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಅಲ್ಲ ನೋಡ್ರಿ, ದೇವ್ರಲ್ಲ ನೋಡ್ರಿ. ಹಾಗಂತೀರಿ ನೀವು, ಅನ್ನೋದ್ರೆ ಹೇಗಂತೀರಿ ನೀವು? ಪೂಜೆ ಬರ್ತದಲ್ರಿ, ಸಂತೋಷಿಸುವುದು ವಿಚಾರದಿಂದ ನಿಮ್ಮ ಅನುಭವ ತೋರೋ ಹಂಗೆ ನಮ್ಮ ನಿಜವಾದ ಇರುವನ್ನು ನೆನಪಿಸಿಕೊಳ್ಳಿಕ್ಕೆ ಹಚ್ಚಿದರೆ ಅಲ್ಲಿ ಪರಮಾಣು ಅಂತ ಆಗ್ತದಿಲ್ಲ. ಅದೇ ಅದು ಪೂಜೆ ಹೋದಲ್ಲ, ಅದು ನೋಡ್ರಿ. ಬರೋಬ್ಬರಿ ಇದ ನಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಒಂದು ಕ್ರಮ ಬೇಕಂದ್ ಮೊನ್ನೆ ನಮ್ಮನೆ ರುಚಿ ರೋಡ್ರು ಕೇಳಿದ್ದು. ಹಿಂದೇಳಿ ಒಂದು 60 ತಾಸು ಅಂತ ಕೇಳ್ಕೊಂಡು ಮಾಡ್ಕೊಂಡು ಹೋದ್ರು. ಹಾಗೆ ಇದ್ರೊಳಗೆ ಎಲ್ಲರೂ ದೇವರ ಆದ್ಮೇಲೆ ತಾವು ಮಾಡ್ತಾರೆ, ನಾ ಏನು ಮಾಡಿ? ನಾವು ದೇವರು ಎಂಬುದು ತಾವು ಮಾಡ್ತಾರೆ, ನಾ ಏನು ಮಾಡಿ? ನಾ ಅಂತ ಎಲ್ಲ ದೇವರು. ನಾವು ಸರ್ವೇ ವೈ ಮತಸ್ಥಾನ, ಅದಕ್ಕೊಂದು ಆಧಾರ ವಾಕ್ಯ ಹೇಳ್ತೀನಿ. ಸರ್ವೇ ವೈ ಮತಪರ, ನಾವೆಲ್ಲರೂ ಆ ಪರವಸ್ತು ಇದ್ದೇವೆ, ಸಚ್ಚಿದಾನಂದ ಸ್ವರೂಪವೂ ಇದ್ದೇವೆ, ಎಲ್ಲರೂ ಶಿವಸ್ವರೂಪನೇ ಇದ್ದೇವೆ. ಶಿವಾಂದ್ರೆ ಮಂಗಲಮಯವಾಗಿರು, ಸುಖಮಯಿರು, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಎಲ್ಲರ ಸ್ವರೂಪ. ನೀವು ಮಾಡ್ತದೆ ನಾ ಏನು ಮಾಡಿ? ಮತ್ತದ ನೆನಪಿಟ್ಕೊಂಬೋದು, ನೆನಪಿಟ್ಕೊಂಡು ಕೊಟ್ಟರು ಅದಕ್ಕೆ ಆಯಿತು.
ನಾ ಹಂಗ ನಾ ಹಿಂಗ ನಾನು ಸಾವ ನಾ ಹಿಂಗ ನಾ ಏನು ಮಾಡಿದ್ದೆ ಉಪಾಯ ನೀವೆಲ್ಲ ದೇವರನ್ನು ತಿಳ್ಕೊಂಡ ನಮ್ದು ಏನು ತಿಳುವಳಿಕೆ ಏನಾದ್ರು ಮಾತುಗಳಿಂದ ನಿಮ್ಮ ಹೃದಯಕ್ಕೆ ಸಂತೋಷ ಕೊಡುವಂಗೆ ನಾನು ಕೂಲಿ ಮಾಡೋ ಯಾವ್ದೇ ಮಾತು ನೀನು ಕೂಡ ಹಾಕತ್ತಿಲ್ಲ ಹುಡ್ಕೊಂಡೆ ಹೋಗಿ ನೀನು ಹೇಳ್ತಿರ್ತಂದ್ರೆ ಯಾಕೋ ದೇವ್ರ ಸಿಕ್ಕಿದ್ದಾವ ತಿಳ್ಕೊಂಡು ಹೋಗ್ಬಿಟ್ಟು ಹೌದ್ರಿ ಇದೆ ನಿನ್ನೊಳಗೆ ಸತ್ಯಪದ ಅಂಬುದು ಏನದ ಅನುಭವ ನೋಡ್ಕೊಂಡ್ಬಿಡೋದು ಹೊರಗೆ ತೋರಿಸಿ ದೇವರ ಎಲ್ಲಿ ತೋರಿಸ್ಬೋದು ಆನಂದ ಹೊರಗೆ ತೋರಿಸಿ ಏನು ತೋರಿಸ್ಬೇಕು ಅನುಭವ ಇದ್ರೆ ಕಂಡುಕೊಂಡು ಅದ ಕಾರಣ ಅದಕ್ಕೆ ಏನ್ ಬೇಕೆ ಸಾಲ ಮಟ್ಟಿಗೆ ಹೊರಗಿನ ಸಾಧನೆ ಏನಿಲ್ಲ ಇಲ್ಲ ಅಂತರಂಗ ಎಲ್ಲ ಅಂತರಂಗದೊಳಗೆ ತನ್ನ ಅಂತಕ್ಕೆ ರೂಪ ಏನದವ ವಾಸನಾದಿಗಳು ಮನ್ವೇಷಣದ ದೇಹ ವಾಸನ ಶಾಸ್ತ್ರ ವಾಸನ ರೂಪ ವಾಸನ ಮುಂತಾದ ವಾಸನೆಗಳ ರೂಪ ಬದಿಗಿಟ್ಟು ನೋಡ್ಕೊಂಡ್ರೆ ಅಲ್ಲಿ ಅನ್ಸುತ್ತೆ ಅಂತಃಕರಣ ದೋಷ ಅಂಥೇಳಿ ಮಹತ್ವನ ಹೇಳ್ಬಿಟ್ರಲ್ಲ ಯಾವ ನಿರ್ಬಂಧ ಇಲ್ಲ ಏನಂದ್ರೆ ಅಂತಃಕರಣ ಪರಿಪಕ್ವ ಏಕಲಭ್ಯ ಅಂತ ಹೇಳ್ಕೊಂಡು ಅವರು ಗಂಟಾಗ ಹೊಸ ಹೇಳ್ತಾರೆ ನೋಡಲ್ಲ ಜಾತಿ ಆದಿ ನಿರ್ಬಂಧವಿಲ್ಲದೆ ಜಾತಿ ಮುಂತಾದವು ಯಾವ ಉಪಾಧಿಗಳ ನಿರ್ಬಂಧ ಯಾವುದಿಲ್ಲ ಅಂತಃಕರಣ ಪರಿಪಕ್ವ ಬಂದ ಸಾಕು ಯಾವ ಎಲ್ಲ ಇದು ಇಲ್ಲ ಅವ್ರು ಇವರು ಇಂಥ ಸಣ್ಣ ದೊಡ್ಡವರು ಅಂತ ಏನು ಇಲ್ಲ ನಿದ್ರೆ ಆರಾಮನ್ನು ಹೊಂದಲಿಕ್ಕೆ ಯಾವ ನಿರ್ಬಂಧವೂ ಇಲ್ಲ ಯಾವ ಪ್ರಕಾರ ಇಲ್ಲ ಅದೇ ಪ್ರಕಾರವಾಗಿ ತನ್ನ ನಿಜವಾದ ಆನಂದ ಹೊಂದಲಿಕ್ಕೆ ಯಾವ ನಿರ್ಬಂಧವೂ ಇಲ್ಲ ಅದು ಅಂತಕ್ಕಂಥ ಹೊರಗೆ ಹೆಂಗಾಯಿತು ಇವ್ರು ಹೆಂಗಾಯಿತು ಅಲ್ಲಿ ಕೊಡುವಂಗಿಲ್ಲ ನೋಡ್ರಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಹೊರಗೆಲ್ಲರ ಕರ್ಕೊಂಡು ಹೋಗಿ ನಿಮ್ಗೆ ತೋರಿಸೋಣ ನಾವು ನೀವರ ನಮ್ಗೆ ತೋರಿಸ್ತೀರ ಆತು ಮಾಡಬಾರ್ದು ಯಾಕೆ ವ್ಯರ್ಥ ಹೇಳಿಕ್ಕೂ ಬರೋದು ನಾವು ಅದು ವಚನಕ್ಕೆ ಗೋಚರವಲ್ಲ ಮಾನಸಿಕ ವಿಷಯವಲ್ಲ ಹೇಳುತ್ತ ಮತ್ತೊಂದು ಅರಿವಿಂದ ಅದ್ರಲ್ಲಿ ಬರೋದಲ್ಲ ಯಥೋವಾಕ್ಯೋ ಇರುವಂತೆ ಅಪ್ರಾಪ್ಯ ಮನಸ್ಸು ಆತು ವಾಣಿ ಮತ್ತು ಮನಸ್ಸು ಅದಕ್ಕೆ ವಿಫಲಾಗುವ ಮನಸ್ಸು ಜಡ ಮನಸ್ಸು ಅದು ಪರಿಶುದ್ಧ ಆಯಿತು ಪರಿಶುದ್ಧ ಅತಿ ಪರಿಶುದ್ಧ ಮನಸ್ಸು ಅತಿ ಪರಿಶುದ್ಧ ಆದಾಗ ಮಾಯಾತ್ವನ ಸ್ಥಿತಿ ಬಂದಾಗ ಅದಕ್ಕೆ ತನ್ನ ಕುರಿತು ಅನುಭವ ಆಗ್ತದೆ ಅದು ಹೆಂಗೆ ಮಾಡ್ತದೆ ಆಗಲೇ ಬಂದು ಕೇಳ್ಬೇಕು ನೀವು ಮಾಯಾತ್ವನೇ ತನ್ನ ನಿಜವಾದ ಇರುವಂತ ತೋರಿಸಿಕೊಳ್ಬೇಕು ಅತ್ಯರ್ಥವನೇ ತೋರಿ ಕೆಡುವುದು ಪ್ರತ್ಯೇಗಾತ್ಮ ಬುದ್ಧಿ ಕರ್ತವೇ ಸೂರ್ಯವು ಅಂತವು ತಾನೇ ತನ್ನ ನಿಜವನ್ನು ತೋರಿಸಿ ಅತ್ಯರ್ಥವನ್ನೇ ತೋರಿ ಪ್ರತ್ಯೇಗಾತ್ಮ ಬುದ್ಧಿ ಕರ್ತವೇ ಸೂರ್ಯ ಸೂರ್ಯ ಅವಸ್ಥಾ ಅಥವಾ ಮಾಯಾತ್ಮ ಸ್ಥಿತಿಯನ್ನು ಪಡೀಲಿಕ್ಕೆ ಅಂತಃಕರಣ ಪ್ರಯತ್ನ ಮಾಡ್ಬೋದು ಒಂದು ಕೆಲಸ ಅದಾಯ್ತು ಅಂದ್ರೆ ಅದನ್ನ ಬಿಟ್ಟು ಮತ್ತೆ ನಾವು ಅಂತಃಕರಣ ಹೊಲಸು ಮಾಡ್ಕೊಂಡು ಹೇಳ್ಬಿಟ್ರೆ ರಾತ್ರಿ ಸ್ವಚ್ಛ ಮಾಡಿ ಅಡಿಗೆ ಮಾಡಿರಬೇಕಲ್ಲ ಅಡಿಗೆ ಆಗ್ತದೆ ಆ ರಾತ್ರಿ ಸ್ವಚ್ಛ ಮಾಡಿ ಮತ್ತೆ ಹೊಲಸು ಮಾಡ್ಕೊತ ಹೋದ್ರೆ ರಾತ್ರಿ ಸ್ವಚ್ಛ ಮಾಡಿ ಪಾಕಕ್ಕೆ ತಯಾರಾದ್ರೆ ಹಾಕಿದ್ದಲ್ಲ ಇಲ್ಲ ಅದು ಪಾಕ ಸರಿಯಾಗ್ತದೆ ಪಾಕೆಲ್ಲ ಕೆಟ್ಟು ಹೋಗ್ಬಿಡ್ತದೆ ಅಡಿಗೆಲ್ಲ ಕೆಟ್ಟದಿಲ್ಲ ಅದ ಸ್ವಚ್ಛ ಮಾಡಿ ಅಡಿಗೆ ಇಡ್ಬೇಕು ನಾವು ಮತ್ತೆ ಹೊಲಸು ಕೂಡಿಸಿ ಅಡಿಗೆ ಇಡ್ಬೇಕು ಅಂತಕ್ಕಂಥ ಸ್ವಚ್ಛ ಮಾಡ್ಕೋ ಮಾಡು ಕಾರಣ ದೇಹಾದಿಗಳು ತಾನೇ ಮೊದಲಲ್ಲ ಅಡಿ ನೀನೆಂದಿಗೆ ಪರಮಕಾಯದ ಮೋಹನು ಮಾಡೆ ಮನುಜ ದೇಹನಾನೆಂಬ ಭಾವವನ್ನು ದೇಹನಾನೆಂಬ ತಿಳುವಳಿಕೆಯನ್ನು ಬಿಡು ದೇವನಾನೆಂಬುದನ್ನು ತಿಳಿ ದೇವನಾನೆಂಬ ತಿಳಿದು ಉಳಿ ಬರೇ ವಿಷಯವನ್ನು ಅದಲ್ಲ
ನಿರ್ವಿಷಯಗಳು ಸರಿಗೊಂಡ ಮೇಲೆ ನೀನು ಸುಖಿ ಆಗ್ತದೆ. ಬರೀ ವಿಷಯ ಭಾವ ಅಂದ್ರೆ ವಿಷಯ ಭಾವ ಅಂತ ಹಾಕು. ನಿರ್ವಿಷಯದಲ್ಲಿ ನೀವು ವಿಷಯಾದಿಗಳೆಲ್ಲಾಮ ಹೋಗದೇನಿಲ್ಲ. ಇದು ಮನಸ್ಸಿನ ದೋಷ. ಈ ದೋಷ ಇಟ್ಕೊಂಡು ಹೊರಟ ನಿರ್ದೋಷವಾದಂತಹ ಸಮವಾದಂತಹ ಆನಂದ ಅನುಭವಿಸಿದ ದೋಷಯುಕ್ತವಾದಂತಹ ಮನಸ್ಸಿನಿಂದ ದೋಷರಹಿತವಾದಂತಹ ಸಮವಾಗಿರ್ತಕ್ಕಂತಹ ಬ್ರಹ್ಮಾನಂದ ಸ್ವರೂಪಾನಂದ ಅನುಭವಿಸ್ತಾ ಹೊರಸಿಕೊಂಡು ನಾವು ಬ್ರಹ್ಮಾನಂದ ಹೊಂತೇನೆ ಹೊರಸಿಕೊಂಡು ಆನಂದ ಸ್ವರೂಪ ಹೊಂತೇನೆ. ಕಾರಣ ಎಷ್ಟು ಸಿಕ್ಕಿದ ಯಾವ ಮುಖ್ಯ ಸಾಧನಗಳು ಬೇಕಾಗಿ ವಿವಿಧ ವೈರಾಗ್ಯ ಸಾಧನಗಳು ನಮ್ಮಲ್ಲಿ ಅಳವಡಿಸಿಕೊಂಡು ಯಾವ ನಿತ್ಯಾನಂದ ಸ್ವರೂಪ ಸಂಬಳ ಹೊಂದಲಿಕ್ಕೆ ಹೋಗಲಿಕ್ಕೆ ಉದ್ಯುಕ್ತರಾಗಿದೆ. ಆಯ್ತು ಬಿಡ್ತೇನೆ. ಎಲ್ಲ ಮಾನವ ಮಾತ್ರ ಒಂದೇ ಮಾತಾಡಿ ಎಲ್ಲರಿಗೂ ಒಂದೇ ಭಿನ್ನತೆ ಇಲ್ಲ ಇಲ್ಲ. ಎಲ್ಲರೂ ದೇವ್ರು ಹೊತ್ತೆ ದೇವ್ರು ಅಲ್ದವ್ರು ಯಾರು ಯಾಕೆ ದೇವ್ರು ಅಲ್ದ ಹೇಳ್ಬೇಕಾಗಿತ್ತು. ದೇವ್ರ ಪೂಜೆ ಮಾಡೋ ನಾನು ಹೌದು ಹಿಂಗೆ ಹೇಳಿದ್ದೀನಿ. ಮತ್ತೊಂದು ಚಂದ್ರಸ್ಗೌಡ ಚಂದ್ರಸ್ಗೌಡ ಮುಖ್ಯ ರೂಪಾಯಿ ನುಡಿಯೊಳಗೆ ಸಾಧನ ಸಾಧ್ಯ ಅಲ್ಲ. ಸಾಧನ ಸಾಧ್ಯ ಇದು ಸಾಧಕ. ಸಾಧ್ಯ ಸಾಧನ ಸಾಧಕ ಮೂರು ಹೋಗಿ ಬಂದ ಅದ್ರ ನುಡಿಯೊಳಗೆ ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ಪರಮ ಜೀವೈಕ್ಯವನ್ನರಿಯದೆ ಪರ ಸಮಾಹಿತೆ ಸಿಕ್ಕಿ ಒಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವಿದು ಸತ್ಯ. ನಿಜ ಮೋಕ್ಷವಿದು ಸುಮ್ಮನೆ ದೊರೆಯುವುದೇ ಇದು ಸತ್ಯ. ಸುಮ್ಮನೆ ದೊರೆಯಲಾರ ಹಾದಿ ಮೇಲೆ ಬಿದ್ದ ಅನ್ಸಲ್ಲ ಆಯ್ತಾ ಸಿಗ್ಲಿಕ್ಕೆ. ಏನು ಮೋಕ್ಷ. ಮೋಕ್ಷ ಅಂದ್ರೆ ಏನು? ಸಾಮಾನ್ಯ ಜನರಿಗೆ ಮೋಕ್ಷ ತಗೊಂಡು ಏನು ಮಾಡೋದು? ನಮ್ಗೆ ಎದಕ್ಕೆ ಬೇಕಾಗ್ಯದ ಅಂತ ಅರ್ಥ ಗೊತ್ತಿಲ್ಲದಕ್ಕೆ ಸಾಮಾನ್ಯವಾಗಿ ನಮ್ಗೆ ಎದಕ್ಕೆ ಬೇಕಾಗ್ಯದ ಅಂತ ನಮ್ಗೆ ಬಾಳೆ ಬೇಕು ಅದು ಸಾಕು. ಮುಖ ತಗೊಂಡು ಏನು ಮಾಡುವ ನಾವು? ಸಾಮಾನ್ಯ ಜನಕ್ಕೆ ಗೊತ್ತೇ ಇಲ್ಲ. ಅವನು ಪೀವನ್ ಬರೇ ಇರ್ತಾರೆ. ಒಂದು ಖುಷಿ ಇರಬೇಕು. ಯಾವ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವಾ ಋತಂ ಬಿವೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಪುನಃ. ಇಷ್ಟ ಜೀವಂತಿರೋ ತನಕ ಒಂದು ಸುಖೇ ಇರ್ಬೇಕು. ಸಾಲ ನಾವು ಮಾಡ್ಬೋದು. ಸಾಲ ಮಾಡಿ ಸುಖ ಕುಡಿಬೇಕು. ಅಂದ್ರೆ ಸುಖೇ ಇರ್ಬೇಕು.
ಸಾಲವನ್ನಾದ್ರೂ ಮಾಡಿದ್ರು ಅಡ್ಡಿ ಇಲ್ಲ, ಸುಖಿ ಮಾತ್ರ ಇರಬೇಕು. ಯಾವ ಜೀವೇ ಸುಖಂ ಜೀವೇ ಋಣಂ ಕೃತ್ವ ಘೃತಂ ಪಿಬೇತಿ. ಸಾಲ ಮಾಡಿ ತುಪ್ಪ ಕುಡಿಬೇಕು. ಇಲ್ಲ ಕುಡಿದಿಗೆ ಕೊಡಲ್ಲ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ನಾಳೆ ಸುಟ್ಟು ಭಸ್ಮ ಹೋದಂತ ಈ ಶರೀರ ಬರ್ತದೆ ಇಲ್ಲಿಂದ. ಕಾರಣ ಈ ಜೀವಂತಿರುವಾಗಲೇ ಸಾಲ ಮಾಡಿದ್ರು ತುಪ್ಪ ಹಾಕೊಂಡು ಶಿಕ್ಷೆ ಆಗುತ್ತೆ. ನನ್ನನ್ನು ಉಂಬಿಟ್ಟು ಶಿಕ್ಷೆ ಆಗುತ್ತೆ ಅಂತ. ಅದ ಕಾರಣ ಈ ತಿಳುವಳಿಕೆ ಉಳ್ಳಂಥವ್ರಿಗೆ ನಾವು ಸಂಕಟದೊಳಗಿದ್ದೀವಿ, ನಾವು ಸಂಕಟ ಪರಿಹಾರ ಮಾಡ್ಕೋಬೇಕು, ಬಿಡುಗಡೆ ಮಾಡ್ಕೋಬೇಕು ಅನ್ನೋ ವಿಚಾರ ಇಲ್ಲ. ಮೋಕ್ಷ ಹೊಂದಬೇಕೆಂಬ ವಿಚಾರ ಆಗ್ತದೆ. ಮೋಕ್ಷ ತಗೊಂಡು ನಮಗೇನು ಏನಕ್ಕೆ ಬೇಕಾಗಿಲ್ಲ. ಹಾವು ಜೀವನದೇ ಆಗ್ತವೆ. ಹಾಗಾಗಿ ಆಯ್ತಲ್ಲ ಇಷ್ಟ ಆದ್ರೆ ಜಗನ್ಮಿಥ್ಯಾ ಬ್ರಹ್ಮ ಸತ್ಯ, ಜಗತ್ ಸತ್ಯರೇ ಇರಲಿ, ಅದು ಮಿಥ್ಯಾರೇ ಇರಲಿ. ನಮಗೆ ಬೇಕಾದ ಏನದ ಅದು ಹೊಂದ್ಕೊಂಡ್ಬಿಡ್ತೀವಿ.